ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದು ಏನಂದ್ರೆ ಯಜಮಾನ್ರೆ, ನನಗೆ ಮದುವೆ ಆಗೋದಕ್ಕೆ ಮನಸ್ಸೇ ಇಲ್ಲ. ಯಾಕೆ ಅನ್ಸಲ್ಲಣ್ಣ, ಅವ್ರಿಗೆ ಈ ಜನ್ಮದಲ್ಲಿ ಅನ್ಸಲ್ಲ. ಅವ್ರಿಗೆ ಮದ್ವೆ ಆಗ್ಬೇಕು ಅಂತ ಯಾವತ್ತೂ ಅನ್ಸಲ್ಲ. ಮದುವೆ ಆಗಲ್ಲ ಯಾಕಮ್ಮ? ಅಮರೆ ಅಮರೆ ಬೇಡ ಅಮರೆ ಅಮರೆ. ಅದು ಅವ್ನ್ ಲವರ್ ಹೆಸರನ್ನ ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡಿದ್ದಾನೆ. ಓ ಆ ಹೆಸರು ಜೊತೆ ಜೀವನ ಪೂರ್ತಿ ಬದುಕ್ತಾನಂತೆ. ಅಲ್ಲಪ್ಪ ಶಂಕರ, ಚೆನ್ನಾಗಿದೆ ಕಡೆ. ಅಲ್ಲ, ಬದುಕು ಅಂದ್ಮೇಲೆ ಪ್ರತಿಯೊಬ್ರು ಯಾರು ಒಬ್ಬರನ್ನ ಪ್ರೀತಿಸಿರ್ತಾರೆ. ಕೆಲವರಿಗೆ ಸಿಗ್ತಾರೆ, ಇನ್ ಕೆಲವರಿಗೆ ಸಿಗಲ್ಲ. ಹಾಗಂತ ಸಿಗದೇ ಇರೋರ್ ನೆನಪಲ್ಲೇ ಬದುಕಿರೋ ಹುಡುಗನ್ನ ನಿನ್ನೆ ಕಡೆ ನೋಡ್ತಾ ಇರೋದು ನಾನು. ಕೇಳಿಸ್ಕೊಳಪ್ಪ ಶಂಕರು, ಪ್ರೀತಿ ಮಾಡೋದು ಹೇಗೆ, ಜೀವನ ಮಾಡೋದು ಹೇಗೆ ಅಂತ ನಿಮ್ ಗುರುಗಳು ಹೇಳ್ಕೊಡ್ತಾರೆ, ಕೇಳಿಸ್ಕೊ. ಸುಮಾ, ಹಾಗೆಲ್ಲ ಏನೂ ಇಲ್ಲ. ಓ ನೀನ್ ಬೇರೆ ಪಾಪ ಹುಡುಗ, ಇನ್ನು ಬದುಕಿ ಬಾಳ್ಬೇಕಾದವನು. ನೀನೇನ್ ಸುಮಾ ನೀನು? ಅಲ್ಲಪ್ಪ, ಅವತ್ ನೀನೇ ಹೇಳ್ದಲ್ಲಪ್ಪ, ನೀನ್ ಪ್ರೀತಿ ಮಾಡಿದ ಹುಡುಗಿಗೆ ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದೆ ಅಂತ ಹೇಳಿ. ಇಲ್ಲಿ ನೋಡು, ನೀನು ಬೇಕಾದ್ರೆ ಹೀಗೆ ಇರ್ಬೋದು, ಆದ್ರೆ ನಿನ್ನ ವಯಸ್ಸು ಹೀಗೆ ಇರಲ್ಲ ಕಣಪ್ಪ. ವಯಸ್ಸು ಮೀರಿದ್ರೆ ಯಾರು ಹೆಣ್ಣು ಕೊಡಲ್ಲ ಕಣಯ್ಯ. ಅಲ್ಲ, ನಿನಗೆ ಅಂತ ಕೊನೆ ತನಕ ಒಂದು ಹೆಣ್ಣು ಜೀವ ಜೊತೆಲಿ ಇರ್ಬೇಕು ತಾನೇ? ಏನಂತೀಯ ಸುಮತಿ? ಹೌದು ರೀ. ಮದುವೆ ಆಗೋದಕ್ಕೆ ಯಾಕೋ ನನ್ನ ಮನಸ್ಸೇ ಒಪ್ತಾ ಇಲ್ಲ ಯಜಮಾನ್ರೆ. ನಾನು ಹಿಂಗೆ ಇದ್ಬಿಡ್ತೀನಿ. ಇವಾಗ ಆರಾಮಾಗಿ ಸಂತೋಷವಾಗಿದ್ದೀನಿ. ಇನ್ನು ನನ್ನ ಮದುವೆ ವಿಚಾರನ ಇಲ್ಲಿಗೆ ಬಿಟ್ಬಿಡೋಣ ಯಜಮಾನ್ರೆ. ಹೌದು ಶಂಕರು, ನಾನು ನೀನು ಒಂದೇ. ಏನ್ ಹಾಗೆ ನೋಡ್ತಿದ್ದೀರಾ? ಏನು? ನಾವಿಬ್ರು ಒಂದೇ ತರ ಬದುಕ್ಬಿಡೋಣ ಶಂಕರು. ನಾವ್ ಮದ್ವೆ ಆಗದೆ ಬೇಡ. ಜೀವನ ಪೂರ್ತಿ ಆರಾಮಾಗಿ ಹೀಗೆ ಬಿಂದಾಸಾಗಿದ್ಬೇಡ. ಅಣ್ಣಂಗೆ ಯಾರಿಗಾದ್ರೂ ಮದ್ವೆ ಮಾಡಿಸ್ತಾನೆ ಇರ್ಬೇಕು. ಅಲ್ಲಿವರೆಗೂ ನೆಮ್ಮದಿ ಇರಲ್ಲ. ಇಷ್ಟು ದಿನ ನನಗ್ ಮದ್ವೆ ಆಗು ಅಂತ ಕಾಡ್ತಿದ್ರು. ಈಗ ನಿನಗ್ ಮದ್ವೆ ಆಗು ಅಂತ ಹೇಳ್ತಿದ್ದಾರೆ. ಇವ್ರಂತರ ತಿರುಪತಿಲಿರೋ ಕಲ್ಯಾಣ ವೆಂಕಟೇಶ್ವರನ್ ತರ. ಅಮ್ಮ, ಇವ್ರಿಗೆ ವೀರಣ್ಣ ಅನ್ನೋ ಹೆಸರು ಜೊತೆಗೆ ಕಲ್ಯಾಣ ವೆಂಕಟೇಶ್ವರ ವೀರಣ್ಣ ಅಂತ ಇಡ್ಬೇಕಾಗಿತ್ತು. ನೀನ್ ಹೇಳ್ತಿರೋದ್ ಸರಿಯಾಗೇ ಇದೆ ಶಂಕರು. ಜೀವನ ಪೂರ್ತಿ ನಾನು ನೀನು ಹೀಗೆ ಬ್ಯಾಚುಲರ್ ಆಗೇ ಇದ್ಬಿಡೋಣ. ಏನಂತೀರಾ? ಕೊಡಿ ಕೈ. ಸಾರಿ ಶಂಕರು. ಇರ್ಲಿ, ಪರವಾಗಿಲ್ಲ ಅಮ್ಮೋರೆ, ನಂದೇ ತಪ್ಪು. ನನಗೆ ಗಾಯ ಆಗಿದೆ, ಮರ್ತ್ಬಿಟ್ಟಿದ್ದೆ. ಏನೂ ಆಗಿಲ್ಲ. ಸುಶಾಂತ್, ಒಂದು ನಿಮಿಷ ನಿನ್ನ ಹತ್ರ ಮಾತಾಡಬೇಕು. ಟೈಮ್ ಇದೆಯಾ? ಹೇಳೋಣ. ಹೇಳಿದ್ ನಡೀತಾ ಇಲ್ಲ. ನಡೀತಾ ಇರೋದು ಯಾವುದು ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ನಾನು ನಿಮ್ಮ ಮನೇಲಿ ಇದ್ದೀನಿ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಏನಾಯ್ತಣ್ಣ ಇವಾಗ? ಏನಾಯ್ತು ಅನ್ನೋದನ್ನ ನೀನ್ ನನಗೆ ಹೇಳಬೇಕು. ಮನೆ ಪೇಪರ್ಸ್ ಬ್ಯಾಂಕಿಗೆ ಹೇಗೋಯ್ತು? ನನಗೆ ಗೊತ್ತಿಲ್ಲದ ಹಾಗೆ ಲೋನ್ ಹೇಗ್ ಸ್ಯಾಂಕ್ಷನ್ ಆಯ್ತು? ಅಮ್ಮ ಹೇಗ್ ಸೈನ್ ಮಾಡಿದ್ರು ಹೇಳೋ. ನಮ್ಗೆಲ್ಲ ವಿಷಯ ಗೊತ್ತಾಗಿದೆ ಸುಶಾಂತ್. ಆಗ್ಲೇ ಸಾಧನಾ ಫೋನ್ ಮಾಡಿ ನಿನ್ ಕರಿತೀನಿ ಅಂದ್ಲು. ಬಂದ್ಮೇಲೆ ಮಾತಾಡೋಣ ಅಂತ ಹೇಳ್ದೆ. ಹೇಳು ಸುಶಾಂತ್, ಏನೇನಾಯ್ತು ಎಲ್ಲ ಹೇಳು. ಅಣ್ಣ, ಮನೇನ ಪ್ಲೆಡ್ಜ್ ಮಾಡಲೇಬೇಕು ಅಂತ ನಂಗೇನು ಇರ್ಲಿಲ್ಲ ಅಣ್ಣ. ಅವತ್ತಿನ ಪರಿಸ್ಥಿತಿ ಹಾಗಿತ್ತು. ಅಮ್ಮಂಗೆ ವಿಷಯ ಹೇಳಿದ್ನಲ್ಲ. ಇನ್ನೊಂದು 3-4 ದಿನದಲ್ಲಿ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಡ್ವಾನ್ಸ್ ಬರಕ್ಕೆ ಶುರುವಾಗುತ್ತೆ. ಬಂದ ತಕ್ಷಣ ಬಿಡಿಸ್ಕೊಟ್ಬಿಡ್ತೀನಿ. ಸುಶಾಂತ್, ನನ್ನ ಮಾತಿಗೆ ನೀನು ಕವಡೆ ಕಾಸಿನ ಕಿಮ್ಮತ್ ಕೊಡ್ಲಿಲ್ಲ. ನನಗೆ ಮನೆ ಪೇಪರ್ಸ್ ಬೇಕು. ಹೇಳು, ಯಾವಾಗ ಕೊಡ್ತೀಯಾ? ಅದು ಹೇಗಣ ಇದ್ದಕ್ಕಿದ್ದಾಗ ತರಕಾಗುತ್ತೆ? ಬ್ಯಾಂಕ್ ಸಾಲನ ಅವ್ರು ಕೊಟ್ಟ ತಕ್ಷಣ ಪೇಪರ್ನ ವಾಪಸ್ ಕೊಟ್ಬಿಡ್ತಾರ ನಾವು ಕೇಳಿದ ತಕ್ಷಣ? ಅಣ್ಣ, ಹೊಸ ಪ್ರಾಜೆಕ್ಟ್ಗೆ ತಗೊಂಡಿರೋ ಸಾಲ ಅದು. ಬಂದ ತಕ್ಷಣ ಬಿಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ. ಮತ್ತೆ ಅದನ್ನೇ ಹೇಳಿದ್ರೆ ಏನರ್ಥ? ಸುಶಾಂತ್, ಆ ಪ್ರಾಜೆಕ್ಟ್ ಬೇಡ ಅಂತ ನಾನು ನಿನಗೆ 100 ಸಲ ಹೇಳ್ದೆ. ಆದ್ರೂ ನೀನು ಆ ಪ್ರಾಜೆಕ್ಟ್ನ ತಗೊಂಡೆ.
ಅದು ನಿನ್ನಿಷ್ಟ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಮನೆ ಪ್ಲಡ್ಜ್ ಮಾಡೋದು ಬೇಡ ಅಂತ ಹೇಳ್ದೆ, ಆದ್ರೆ ನನಗೆ ಗೊತ್ತಿಲ್ಲದ ಹಾಗೆ ಅಮ್ಮನ ಹತ್ರ ಸೈನ್ ಮಾಡಿಸ್ಕೊಂಡು ಮನೆನ ಬ್ಯಾಂಕಲ್ಲಿ ಪ್ಲಡ್ಜ್ ಮಾಡಿದ್ಯಾ. ನಾನೀ ಮನೆಗೆ ಹಿರಿ ಮಗ, ನನ್ನ ಮಾತಿಗೆ ನೀವು ಯಾರೂ ಬೆಲೆ ಕೊಟ್ಟಿಲ್ಲ. ಈ ಮನೆ ಮೇಲೆ ನನಗೂ ಹಕ್ಕಿದೆ, ನನ್ನ ಹಕ್ಕನ್ನ ನಾನು ಕೇಳ್ತಾ ಇದ್ದೀನಿ. ಹೇಳು ಸುಶಾಂತ್, ಮನೆ ಪತ್ರ ಯಾವಾಗ ಕೊಡ್ತೀಯಾ? ಸಿದ್ದು ಅವ್ನ ಆದಷ್ಟು ಬೇಗ ಬಿಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಇನ್ನೇನು? ಅಮ್ಮ, ನನ್ ಮಾತನ್ನ ನೀವ್ಯಾರು ಕೇಳಲಿಲ್ಲ, ಈಗ ನಿಮ್ ಮಾತನ್ನ ನಾನ್ ಕೇಳೋಕ್ ತಯಾರಾಗಿಲ್ಲ. ಹೇಳು ಸುಶಾಂತ್. ಅಲ್ಲ ಕಣೋ ಸಿದ್ದು, ಏನು ನಿನ್? ಅಮ್ಮ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಹದ್ದು ಮೀರೋ ಗೊತ್ತಿರೋರ್ಗೆ ಅದನ್ನ ಗೆದ್ದು ಬರೋಕು ಗೊತ್ತಿರಬೇಕು. ಹೇಳು ಸುಶಾಂತ್. ಸುಶಾಂತ್ ಸರ್, ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನ್ ಮಂತ್ರ? ಯಾಕೆ ಕರೆದಿತ್ತು? ವಾಪಸ್ ಕೊಟ್ಬಿಡೋಣ, ಮನೆ ಪತ್ರನ ಬಿಡಿಸಿ ಇವ್ರಿಗೆ ವಾಪಸ್ ಕೊಟ್ಬಿಡೋಣ. ಏನ್ ತಲೆ ಕೆಟ್ಟಿದ್ಯಾ ಮಂತ್ರ ನಿನಗೆ? ಹ್ಯಾಕ್ ದುಡ್ಡು ವಾಪಸ್ ಕೊಡೋದು? ಹೌದು ಸುಶಾಂತ್, ನಾನು ಕೇಳ್ದಷ್ಟು ಹಣ ಕೊಡೋಕೆ ವ್ಯವಸ್ಥೆ ಮಾಡಿದ್ರಿ ತಾನೆ? ಹೌದು, ಅದಕ್ಕೆ ವ್ಯವಸ್ಥೆ ಮಾಡಿನೇ ನೀನ್ ನೋಡಕ್ ಬಂದಿತ್ತು. ನನಗೇನು ಹಣ ಕೊಡ್ಬೇಕು ಅಂತ ನೀವು ಅನ್ಕೊಂಡಿದ್ರೋ ಆ ದುಡ್ಡನ್ನ ಬ್ಯಾಂಕಿಗೆ ಕಟ್ಟಿ. ಏನ್ ಯೋಚನೆ ಮಾಡ್ತಿದ್ದೀರಾ? ನಾನು ಸದ್ಯಕ್ಕೆ ಮತ್ತೆ ಹಣ ಬೇಡ ಅಂತ ಫೋನ್ ಮಾಡಿ ಹೇಳೋಣ ಅಂತ ಅನ್ಕೊಂಡಿದ್ದೆ. ದುಡ್ಡಿನ ಜೊತೆ ನನ್ನ ಹತ್ರ ಸ್ವಲ್ಪ ಒಡವೆ ಇದೆ, ಅದನ್ನ ತಗೊಂಡು ಹೋಗಿ ಬ್ಯಾಂಕಿಗೆ ಕಟ್ಟಿ ಪತ್ರನ ಬಿಡಿಸಿ ಇವ್ರಿಗೆ ಕೊಡೋಣ. ನಾವು ತಗೊಳ್ಳೋ ಸಾಲ ನಮ್ಮ ಸಾಲವಾಗೇ ಇರಲಿ, ಇನ್ನೊಬ್ರು ಹಂಗಲ್ಲಿರೋದು ಬೇಕಾಗಿಲ್ಲ. ಏನ್ ಹೇಳ್ತೀರಾ? ನೀನ್ ಹೇಳೋದು ಸರಿಯಾಗಿದೆ. ಈ ದಾರಿನೇ ಸರಿ. ಅವರು ಬೇಕು ಅಂತಾನೆ ನಿಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಿದ್ದಾರೆ. ಇವ್ರು ಹಂಗಲ್ಲಿ ನಾವ್ಯಾಕೆ ಹೊಸ ಪ್ರಾಜೆಕ್ಟ್ ಮಾಡಬೇಕು? ಬೇಡ. ನೀನು ಹೇಳ್ತಾ ಇರೋದು ಸರಿಯಾಗಿದೆ. ನಾನು ಅಣ್ಣಂಗೆ ಹೇಳ್ತೀನಿ. ಆಯ್ತು, ಆದಷ್ಟು ಬೇಗ ಮನೆ ಪತ್ರನ ಬಿಡಿಸ್ಕೊಟ್ಬಿಡ್ತೀನಿ ಅಣ್ಣ. ಆದಷ್ಟು ಬೇಗ ಅಂದ್ರೆ ಯಾವಾಗ? ಒಂದು 10 ಡೇಸ್ ಒಳಗೆ.